ಸಾರಸಪಕ್ಷಿ ಹೇಳ್ತಾರೆ, ಈ ಗಂಗಾ ನದಿಯ ನೀರನ್ನು ಕುಡಿ, ನಿನ್ನ ಕರ್ಮಗಳು ನಾಶ ಆಗತ್ತೆ ಅಂತ ಹೇಳಿ, ಹಾಗಾಗಿ ಹಕ್ಕಿಗಳು ಆ ಪ್ರೇತವು ಗಂಗಾ ಜಲವನ್ನು ಕುಡಿದದ್ದೇ ತಡ, ಅದರಿಂದಾಗಿ ಎಲ್ಲ ಪಾಪಗಳು ನಾಶ ಆಗಿ ಹೋಗತ್ತೆ. ಹಾಗಾಗಿ ಹೇಳ್ತಾರೆ, ಏನು ಮಾಡಬೇಕು ಕೇಳಿದರೆ ಗಂಗಾ ಸ್ನಾನವನ್ನು ಮಾಡಬೇಕು, ಅದರಿಂದಾಗಿ ನಮ್ಮೆಲ್ಲ ರೋಗಗಳು ಇತ್ಯಾದಿಗಳು ನಾಶ ಆಗತ್ತೆ ಅಂತ. ಆ ಗಂಗಾ ನದಿಯ ಸ್ನಾನ ಮಾತ್ರ ಅಲ್ಲ, ಅಲ್ಲಿ ಮತ್ತೆ ಹೇಳ್ತಾರೆ, ನೀವು ಖಂಡಿತ ಸ್ನಾನ ಮಾಡಿದರೆ ದತ್ತಂ ಹಿ ಪ್ರಾಪ್ಯತೆ ಸ್ವರ್ಗೆ ದತ್ತಮೇವ ಹಿ ಭುಜ್ಯತೆ. ನೀವು ದಾನಾದಿಗಳನ್ನು ಮಾಡಿ, ಕೊಟ್ಟದ್ದನ್ನೇ ನೀವು ಅನುಭವಿಸುವುದು. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಂಗೆ ಅಂತ ಸುಮ್ಮನೆ ಹೇಳಿದ್ದಲ್ಲ. ಹಾಗಾಗಿ ನೀವು ಇಲ್ಲಿ ಏನೆಲ್ಲ ದಾನ ಮಾಡ್ತೀರೋ ಅದೆಲ್ಲವನ್ನು ನೀವು ಮತ್ತೆ ಅಲ್ಲಿ ಪಡ್ಕೊಳ್ಳಿಕ್ಕೆ ಬರ್ತದೆ. ಏನೆಲ್ಲ ಅಂತ ಒಂದಷ್ಟು ದಾನಗಳನ್ನು ಗಂಗಾ ತೀರದಲ್ಲಿ ಕೊಡಲಿಕ್ಕೆ, ಛತ್ರ, ಚಾಮರ, ಯಾನ, ವರ. ಯಾನ ಅಂದರೆ ವಾಹನ ಅಂತ ಅರ್ಥ. ಹಿಂದೆಲ್ಲ ರಥಗಳನ್ನು ಕೊಡ್ತಾ ಇದ್ರು, ಈಗ ವೆಹಿಕಲ್ಗಳನ್ನು ಕೊಡೋದು. ಯಾರು ಕೊಡ್ತಾರೆ ಮೇರೆ ವೆಹಿಕಲ್ ಅಂತ ಹೇಳ್ತೀರಿ. ಮತ್ತು ಇವತ್ತು ಎಲ್ಲ ಎಷ್ಟೋ ಜನ ಈ ಬಳುವಳಿ ಕೊಡಬೇಕಾದ್ರೆ ಮಗನಿಗೆ ಅಂತ, ಅಳಿಯನಿಗೆ ಅಂತೇಳಿ ಕಾರನ್ನೆಲ್ಲ ಕೊಡ್ತಾರೆ. ಯಾರ್ಯಾರಿಗೋ ಕೊಡ್ತೀರಂತೆ. ಒಳ್ಳೆ ಯೋಗ್ಯರನ್ನು ನೋಡಿಕೊಂಡು ವಾಹನಗಳನ್ನು ಕೊಡಬಹುದು, ಕೊಡಬಾರದು ಅಂತ ಏನಿಲ್ಲ. ರತ್ನ ಭೂಷಣ ಮುಕ್ತಾಶ್ಚ ದಾಸೋ ದಾಸ್ಯೋ ಮಹಾಕುಲಂ ಆಯುರಾರೋಗ್ಯ ಸೌಭಾಗ್ಯಂ ಕಲಾ ವಿದ್ಯಾಸು ನೈಪುಣ್ಯಂ ದಾನಸ್ಯೈವ ಫಲಂ ಸರ್ವಂ. ಇವತ್ತು ಲೋಕಕ್ಕೆ ನಮಗೆ ಸಂದೇಶವನ್ನು ಕೊಡ್ತಾರೆ. ಒಬ್ಬರು ಶ್ರೀಮಂತರು, ಒಬ್ಬರು ಬಡವರು, ಒಬ್ಬರು ದರಿದ್ರ, ಇನ್ನೊಬ್ಬ ಹೀಗೆ ಇದ್ದಾನೆ. ಯಾಕೆ ಆ ಜಾತಿ ಈ ಜಾತಿ, ಮೇಲೆ ಕೆಳಗೆ ಎಲ್ಲ ಯಾಕೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಆ ಜನ್ಮ ಬಂದಾಗ ನೀವು ದಾನ ಧರ್ಮಾದಿಗಳನ್ನು ಮಾಡಿದಾಗ ನಿಮ್ಮ ಕರ್ಮವನ್ನು ಇಟ್ಟುಕೊಂಡು ಫಲವೇ ಹೊರತು ಮತ್ತೇನಲ್ಲ. ದಾನಸ್ಯೈವ ಫಲಂ ಸರ್ವಂ ಪ್ರಾಪ್ಸ್ಯತೆ ಭೂಮಿ ಮಾನವೈಹಿ. ಹಾಗಾಗಿ ಮಾನವರು ಭೂಮಿಯಲ್ಲಿ ಅದರದ್ದೇ ಫಲ ತೆಗೊಳ್ಳುವಂತು. ತಸ್ಮಾತ್ ದೇಯಂ ಪ್ರಯತ್ನೇನ ನಾದತ್ತಮುಪತಿಷ್ಠತೆ. ಹಾಗಾಗಿ ಪ್ರಯತ್ನವಾಗಿ ದಾನವನ್ನು ಕೊಡುವುದಕ್ಕೆ ಪ್ರಯತ್ನ ಪಡಿ, ಅದರಿಂದ ಕೊಟ್ಟದ್ದೇ ನಮಗೆ ಬರೋದು ಅಂತ ಹೇಳ್ತದೆ. ಮುಂದೆ ಆ ಪ್ರೇತ ಕೂಡ ತನ್ನ ಒಂದು ಗಂಗಾ ಸ್ನಾನ ಇತರ ದಾನದ ಪುಣ್ಯದಿಂದಾಗಿ ತಾನು ಮೋಕ್ಷಕ್ಕೋಯಿತು ಅಂತ ಕೊಡ್ತಾರೆ. ಆಮೇಲೆ ಹೇಳ್ತಾರೆ, ಯಾವ ಜೀವಂತು ತತ್ಕುರ್ಯಾತ್ ಏನ ಪ್ರೇತ್ಯ ಸುಖಂ ವಸೇತ್ ಶ್ವಕಾರ್ಯ ಮಧ್ಯ ಕುರ್ವೀತ ಪೂರ್ವಾನೇ ಚಾಪರಾಣಿಕಂ ನಚ ಪ್ರತೀಕ್ಷತೆ ಕಾಲಃ ಕೃತಮಶ್ಚನ ವಾಕೃತಂ. ಕಾಲದ ಮಹಿಮೆ, ಕಾಲವನ್ನು ನಿರೀಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿದ್ರಲ್ಲ. ಆಗ ಹೇಳ್ತಾರೆ, ಮನುಷ್ಯನಾದವ ಹೇಗಿರಬೇಕು ಅಂತ ಕೇಳಿದರೆ ಸತ್ತ ಮೇಲೆ ಸುಖವಾಗಿರುವುದಕ್ಕೆ ಈಗ ಕೆಲಸ ಮಾಡಬೇಕು ಅಂತ ಹೇಳಿದರು. ಇವತ್ತು ನಮ್ಮದೆಲ್ಲ ಆರ್ಗ್ಯುಮೆಂಟೇ ಅದು. ಏನು, ನಾನು ಇಷ್ಟೆಲ್ಲ ಜಪ ಮಾಡಿದ್ದೇನೆ, ಇಷ್ಟೆಲ್ಲ ಪೂಜೆ ಮಾಡಿದ್ದೇನೆ, ಮತ್ತೆ ಯಾಕೆ ನನಗೆ ಈಗ ಕಷ್ಟ, ಮತ್ತೆ ಯಾಕೆ ನನಗೆ ಅಂತ. ಅದಕ್ಕೆ ಹೇಳಿದರು, ಯಾವ ಜೀವಂತು ತತ್ಕುರ್ಯಾತ್, ಇಡೀ ಜೀವ ಹುಟ್ಟಿನಿಂದ ಸಾಯುವವರೆಗೆ ಕೆಲಸ ಮಾಡಬೇಕು. ಯಾವುದಕ್ಕೆ ಕೇಳಿದರೆ ಪ್ರೇತ್ಯ ಸುಖಂ ವಸೇತ್, ಹೋದ ನಂತರ ಸುಖ ಉಂಟು, ಈಗಲೇ ಸುಖ ಉಂಟು ಅಂತ ಎಲ್ಲಿಯೂ ನಾವು ಹೇಳೋದೇ ಇಲ್ಲ. ಹಾಗಾಗಿ ಇಲ್ಲಿ ಹೇಳುವಾಗ ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತಿ ಕೃಚ್ರಾಯ ತಪಸೇ ಚೈವ. ಮತ್ತೆ ಪ್ರೇತ್ಯಾನಂತ ಸುಖ, ಸತ್ತ ಮೇಲೆಯೇ ಸುಖ ಅಂತ ಹೇಳಿದ್ದು, ಇದ್ದಾಗ ಸುಖ ಅಂತ ಹೇಳಲೇ ಇಲ್ಲ. ನೀವು ಅನಿಸ್ಬೋದು ಯಾಕೆ ಈಗಲೇ ಸಿಕ್ಕಬಹುದಲ್ಲ ಅಂತೇಳಿ. ಅದಕ್ಕೆ ಕರ್ಮದ ಚಿಂತನೆಯನ್ನು ನೋಡಿದರೆ ಗೊತ್ತಾಗತ್ತೆ. ಈ ಜನ್ಮಾಂತರದಲ್ಲಿ, ಈ ಜನ್ಮದಲ್ಲಿ ಒಂದು ಮರ್ಡರ್ ಮಾಡಿದ್ರಿ ಅಂತ ಇಟ್ಟುಕೊಳ್ಳುವ, ಕೊಲೆಯನ್ನು ಮಾಡಿದ್ದೀರಿ, ಕೊಲೆಯನ್ನು ತಪ್ಪಿಯೋ ಏನೋ ಮಾಡಿದ್ರಿ ಅಂತ ಇಟ್ಟುಕೊಳ್ಳುವ. ಏನು ಮಾಡ್ತೇವೆ ನಾವು, ಕೋರ್ಟಿಗೆ ಹೋದಾಗ ಒಪ್ಪಿಕೊಳ್ಳೋದೇ ಇಲ್ಲ. ಮಾತ್ರ ಅಲ್ಲ, ನಿಮಗೆ ಹಣದ ಬಲ ಇದ್ದಾಗ ಯಾರದೋ ತಲೆಗೆ ಅದನ್ನು ಕಟ್ಟಿಬಿಡ್ತೀರಿ. ಕಟ್ಟಿ ಬಿಟ್ಟದ್ದು ಮಾತ್ರ ಅಲ್ಲ, ಹೊರಗಡೆಯಿಂದ ಇದ್ದುಕೊಂಡು ಭಾರಿ ಸುಖವನ್ನು ಅನುಭವಿಸ್ತಾ ಇರ್ತೇವೆ. ಕೇಳುತ್ತವೆ ಹೇಗೆ ಅಂತ. ಒಂದು ಕಾಲದಲ್ಲಿ ಯಾವುದು ಮೈನಸ್ ಆಗಿತ್ತು, ಈಗ ಅದೇ ಪ್ಲಸ್. ಒಂದು ಕಾಲದಲ್ಲಿ ಹೇಗೆ ಜೈಲಿಗೆ ಹೋಗಿ ಬಂದರೆ ಅವನಿಗೆ ಮಾನ್ಯತೆ ಇಲ್ಲ, ಕೊಲೆಗಾರ ಅಂತ ಹೇಳಿದ್ರೆ ಅವನಿಗೆ ಯಾರು ಗೌರವ ಕೊಡ್ತಾ ಇರಲಿಲ್ಲ. ಈಗ ಹಾಗೆಲ್ಲ. ಏನಂತ ತಿಳ್ಕೊಂಡಿದ್ದೆ, ನಾನು 4 ಹಾಫ್ ಮರ್ಡರ್, 1 ಫುಲ್ ಮರ್ಡರ್ ಮಾಡಿ ಬಂದಿದ್ದೇನೆ, ಗೊತ್ತುಂಟ ನಿನಗೆ ಅಂತ ಅದನ್ನು ಕೊಚ್ಚಿಕೊಳ್ಳುತ್ತೇವೆ. ನಾನು 6 ತಿಂಗಳು ಜೈಲಲ್ಲಿ ಇದ್ದವ ಅಂತ ಅದೆಲ್ಲ ಹೇಳಬಾರದದ್ದು. ಇದು ಘಂಟಾಘೋಷವಾಗಿ ತಾನು ಮಾಡಿದ ತಪ್ಪನ್ನು ಹೇಳಿಕೊಂಡು ಬದುಕುತ್ತೇವೆ ನಾವು. ಅವನಿಗೆ ಜೀ ಹುಜೂರು ಅಂತ ನಮಸ್ಕಾರ ಮಾಡ್ತೇವೆ. ಹೀಗೆ ಮಾಡೀತು ಅಂತಾದರೆ ಇವ ಮಾಡಿದ ಕೊಲೆಗೆ ಇಲ್ಲಿ ಶಿಕ್ಷೆ ಕೊಡಲಿಲ್ಲ. ಒಂದು ವೇಳೆ ಕೋರ್ಟಲ್ಲಿ ಹೋಗಿ ತಾನು ಒಪ್ಪಿಕೊಳ್ತಾ ಇದ್ದರೆ ಇವನಿಗೆ 15 ವರ್ಷ ಅಥವಾ 20 ವರ್ಷ ಜೀವಾವಧಿ ಶಿಕ್ಷೆ ಸಿಗ್ತಾ ಇತ್ತು. ಒಂದು ವೇಳೆ ಈ ಶಿಕ್ಷೆ ಸಿಕ್ಕಲಿಲ್ಲ, ಸತ್ತ ನಂತರ ಹೋದ ನಂತರ ಯಮ ಅದನ್ನು ಬಿಡೋದಿಲ್ಲ, ಎನ್ಕ್ವೈರಿ ಮಾಡಿ ಬಿಡ್ತಾನೆ. ಆ ಎನ್ಕ್ವೈರಿ ಮಾಡಿದ ನಂತರ ಅವನಿಗೆ ಇಲ್ಲಿ 15 ವರ್ಷ ಇರುವಂಥ ಶಿಕ್ಷೆಯನ್ನು 15 ಕೋಟಿ ಸಾವಿರ ವರ್ಷ ನರಕದಲ್ಲಿ ಹಾಕ್ತಾರಂತೆ. ಯಾವುದು ಒಳ್ಳೆಯದು ಸ್ವಾಮಿ? 15 ಕೋಟಿ ಸಾವಿರ ವರ್ಷ ನರಕದಲ್ಲಿ ಅನುಭವಿಸ್ತೀರೋ ಅಲ್ಲ ಇಲ್ಲಿ ಇದ್ದುಕೊಂಡು 15 ವರ್ಷ ಅನುಭವಿಸ್ತೀರೋ ಅಂತ ಕೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಇವತ್ತು ಜನರಿಗೆ ಮಿಸ್ಗೈಡ್ ಆಗತ್ತೆ. ಏನು ಮಾಡಿದರೂ ನಡೆಯುತ್ತೆ, ಹಣ ಇದ್ದರೆ ಸಾಕು, ಇನ್ನೊಬ್ಬರಿಗೆ ಟುಪ್ಪಿ ಹಾಕಿದರೆ ಸಾಕು, ಹಣ ಇದ್ದವನು ಮಾಡ. ನಾವು ಹೇಳೋದಾದ್ರೆ ಸತ್ಯವಂತರಿಗೆ ಇದು ಕಾಲವಲ್ಲ ಅಂತ ಹೇಳುವಂತಹ ಒಂದು ಚಿಂತನೆಯನ್ನು ಕೊಟ್ಟು ಬಿಡ್ತಾರೆ. ಹಾಗಾಗಿ ಏನಾಯಿತು, 4 ಅನ್ಯಾಯ ಮಾಡುವವರು ಕೂಡ ಹೌದಪ್ಪ ಹಣ ಇದ್ದರೆ ಏನು ಮಾಡಬಹುದು ಎನ್ನುವಂಥ ಚಿಂತನೆ ಬಂದು ಅಧರ್ಮದ ದಾರಿಗೆ ಹೋಗ್ತಾರೆ. ಹಾಗಾಗಿ ಅವನಿಗಿಷ್ಟೆಲ್ಲ ಶಿಕ್ಷೆ. ಅದು ಮಾತ್ರ ಅಲ್ಲ, ಯಾವಾಗಲೂ ಪ್ರಾಯಶ್ಚಿತ್ತ ಅಂದರೆ ಹಾಗೆ. ಇವನಿಗೆ ಪ್ರಾಯಶ್ಚಿತ್ತ ಆಗಲೇ ಇಲ್ಲ, ತಾನು ಮಾಡಿದ್ದು ತಪ್ಪು ಅಂತ ಅನ್ನಿಸ್ಲೇ ಇಲ್ಲ, ಹೋದಲ್ಲಿ ಬಂದಲ್ಲಿ ಹೇಗೆ ಅಂತ ಕೊಚ್ಚಿಕೊಂಡೇ ಬಂದದ್ದು. ಹಾಗಾಗಿ ಕರ್ಮ ಕ್ಷಯ ಆಗಲಿಲ್ಲ, 15 ಕೋಟಿ ಸಾವಿರ ವರ್ಷ ಬಲಿ ಶಿಕ್ಷೆಯನ್ನು ಅನುಭವಿಸ್ತಾನೆ. ಅದೇ ಒಂದು ವೇಳೆ
ಆತ ಇಲ್ಲಿ ಬಂದು ತಪ್ಪಾಯಿತು ಅಂತ ಹೇಳಿ ಜಡ್ಜ್ ಹತ್ರ ಹೋಗಿ ಹೇಳಿಕೊಂಡು ಆ ಶಿಕ್ಷೆಯನ್ನು ನಾನು ಅನುಭವಿಸಿದ 15 ವರ್ಷ ಜೀವವಾದಿ ಶಿಕ್ಷೆ ಅನುಭವಿಸಿದ ಕೇಳಿದರೆ ಮತ್ತೆ ಅದಕ್ಕೆ ಯಮ ಪನಿಷ್ಮೆಂಟ್ ಕೊಡೋದಿಲ್ಲ. ಯಾಕೆ? ಈ ಕರ್ಮಕ್ಕೆ ಫಲ ಅನುಭವಿಸಿ ಆಯಿತು. ಅಷ್ಟು ಮಾತ್ರ ಅಲ್ಲ, ಅವನಿಗೆ ರಿಯಲೈಸ್ ಆಯಿತು. ಪ್ರಾಯಶ್ಚಿತ್ತ ಅಂದರೆ ಹಾಗೆ ರಿಯಲೈಸ್ ಆದ ಕೂಡಲೇ ಕರ್ಮ ಎನ್ನುವಂಥದ್ದು ಡೌನ್ ಆಗಿಬಿಡ್ತದೆ. ಅಷ್ಟೇ ಹೊರತು ಪೂರ್ತಿ ಡಿಸ್ಟ್ರಾಯ್ ಆಗೋದಿಲ್ಲ. ಉಪಮರ್ದಂಚ, ಕರ್ಮದ ತೀವ್ರತೆ ಕಡಿಮೆ ಆಗುತ್ತೆ ಅಷ್ಟೇ. ಹಾಗಾಗಿ 15 ವರ್ಷ ತಾನು ಶಿಕ್ಷೆಯನ್ನು ಅನುಭವಿಸ್ತಾನೆ. ಯಾವುದು ಬೆಟರ್ ಅಂತ ಅನಿಸ್ತದೆ? 15 ವರ್ಷವೇ ಒಳ್ಳೆಯದು, 15 ಕೋಟಿ ಸಾವಿರಕ್ಕಿಂತ. ಹಾಗಾದರೆ ಪುಣ್ಯದ ವಿಷಯದಲ್ಲಿಯೂ ಹೀಗೆ. ಒಂದು ಕನ್ಯಾದಾನ ಮಾಡಿದ್ರಿ, ಅದಕ್ಕೆ ಈ ಜನ್ಮದಲ್ಲಿ ನಿಮಗೆ ಪುಣ್ಯಕ್ಕೆ ಏನು ಕೇಳಿದರೆ, ಫಲ ಕೇಳಿದರೆ 15 ವರ್ಷ ನಿಮಗೆ ಚಿರಾನ್ನ ಭೋಜನ ಮಾಡುವಂಥ ಸುಖ ಏನಿಲ್ಲ, ಆರಾಮ ಊಟ ಮಾಡಿ ಬದುಕುವಂಥದ್ದು ಸಿಗ್ತದೆ. ಇದು ಒಳ್ಳೆಯದು. ನೀವು ಸತ್ತ ನಂತರ ಕನ್ಯಾದಾನ ಮಾಡಿದಕ್ಕೆ ಫಲ ಏನು ಕೇಳಿದರೆ 15 ಕೋಟಿ ಸಾವಿರ ವರ್ಷ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸ್ತೀರಿ. ಯಾವುದು ಒಳ್ಳೆಯದು ಸ್ವಾಮಿ? ಸುಖ ಇದ್ದರೆ ಅಲ್ಲೇ ಆಗಬಹುದು ಅಂತ ಅನಿಸತ್ತೆ. ಅದಕ್ಕೆ ಹೇಳಿದರು ಕರ್ಮದಲ್ಲಿ ಏನು, ನೀವು ಒಳ್ಳೆ ಕೆಲಸ ಮಾಡಿದರೆ ಇಲ್ಲಿ ಅನುಭವಿಸೋದಲ್ಲ, ಇದಕ್ಕೆ ಸಾವಿರ ಪಟ್ಟು ಸುಖವನ್ನು ಅಲ್ಲಿ ನೀವು ಅನುಭವಿಸ್ತೀರಿ. ತಪ್ಪು ಮಾಡಿತು ಕೇಳಿದರೆ ಅದನ್ನು ಇಲ್ಲೇ ಒಪ್ಪಿಕೊಳ್ಳಿ. ಕಡಿಮೆ ಕಾಲದಲ್ಲಿ ನಿಮಗೆ ರಿಯಲೈಸ್ ಆದದ್ದರಿಂದ ಪ್ರಾಯಶ್ಚಿತ್ತಾಗಿ ಬಿಡುತ್ತದೆ. ಹರಿನಾಮ ಸ್ಮರಣೆಯಿಂದ ಅದು ಕಡಿಮೆಯಾಗಿ ಹೋಗುತ್ತೆ, ಇಲ್ಲೇ ಅನುಭವಿಸಬೇಕು. ಹಾಗಾಗಿ ತಪ್ಪು ಮಾಡಿದರೆ ಇಲ್ಲೇ ಶಿಕ್ಷೆ ಸಿಕ್ಕಬೇಕು, ಒಳ್ಳೆಯದು ಮಾಡಿದರೆ ಅಲ್ಲಿ ಶಿಕ್ಷೆ ಸಿಕ್ಕತ್ತೆ, ಅಲ್ಲಿ ಅದಕ್ಕೆ ಸುಖ ಸಿಕ್ಕತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಯಾವ ಜೀವಂತೂ ತತ್ಕುರಿಯಾತ್. ಇಲ್ಲಿ ಕಷ್ಟಪಟ್ಟರೆ ಏನು ನಿಮಗೆ ಇಷ್ಟ ಅಲ್ಲ, ಒಂದೇ ವರ್ಷ ಅಲ್ಲ, ಸಾವಿರ ವರ್ಷ. ಅದು ನೋಡಿ, ಈ ದೇಹದಲ್ಲಿ ಸುಖ ಅನುಭವಿಸ್ತೇವೆ ಅಂತ ಇಲ್ಲ. ಕಷ್ಟಪಟ್ಟು ವಯಸ್ಸಲ್ಲೆಲ್ಲ ನೀವು ಒಂದು ಹಂತಕ್ಕೆ ಹೋಗಿ ಸಾಲ ಎಲ್ಲ ತೀರಿಸಿ ಜಾಗ ಎಲ್ಲ ತಗೊಂಡು ಮನೆ ಎಲ್ಲ ಮಾಡಿ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ಖುಷಿಯಲ್ಲಿ ಕುಣಿಯುವಾಗ ನಿಮಗೆ 60-70 ವರ್ಷ ಆಯಿತು. ಮತ್ತೇನು ಸುಖವನ್ನು ಅನುಭವಿಸ್ಲಿಕ್ಕಾಗತ್ತೆ? ಹಾಗಾದರೆ ಆ ಎಂಜಾಯ್ ಮಾಡಬೇಕು ಅಂತ ಕೇಳಿದರೆ ಒಳ್ಳೆಯ ನೂತನವಾದಂತಹ ದೇಹ ಸಿಕ್ಕಬೇಕು, ಅದು ನಿಮಗೆ ಅಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸುಖ ಎನ್ನುವಂಥದ್ದು ಹೋದ ನಂತರ ಸಿಕ್ಕಿದ್ರೇನೆ ಒಳ್ಳೆಯದು. ಅದಕ್ಕೋಸ್ಕರ ಹೇಳ್ತಾರೆ, ಸತ್ತ ಮೇಲೆ ಸುಖವಾಗಿರಬೇಕು ಕೇಳಿದರೆ ಜೀವಿತಾವಧಿಯಲ್ಲಿ ಸುಖಕ್ಕೆ ಬಯಸಬಾರದು, ಕಷ್ಟಪಡಬೇಕು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಶ್ವಕಾರ್ಯಂ ಅದ್ಯ ಕುರ್ವೀತ, ನಾಳೆ ಕೆಲಸವನ್ನು ಇವತ್ತೇ ಮಾಡಿ ಅಂತ ಹೇಳ್ತಾರೆ. ನಾಳೆ ನೋಡುವ ಹೇಗೋ ಮಾಡೋದು ಮಾಡಲೇಬೇಕಲ್ಲ, ನಾಳೆ ಮಾಡುವ ಕೆಲಸ ಇವತ್ತೇ ಮಾಡಿ, ಆರಾಮಾಗಿ ಬಿಡ್ತದೆ ಅಂತ ಹೇಳ್ತಾರೆ. ಪೂರ್ವಾನ್ನೇ ಚಾಪರಾನ್ವಿತಂ, ಆಮೇಲೆ ಸಾಯಂಕಾಲ ಮಾಡುವ ಕೆಲಸ ಇದ್ದರೆ ಮಧ್ಯಾಹ್ನದ ಒಳಗೆ ಮಾಡಿ ಮುಗಿಸಿ ಅಂತ ಹೇಳ್ತಾರೆ. ನಚ ಪ್ರತೀಕ್ಷತೆ ಕಾಲ ಕೃತಮಸ್ಯ ವಾಕೃತಂ, ನೀವು ಟೈಮು ಯಾವಾಗ ಬರ್ತದೆ ಅಂತ ಕಾಯಬೇಡಿ. ಯಾಕೆ ಗೊತ್ತಾ? ಯಾವಾಗಲೂ ಸಾಯ್ಬೋದು. ಹಾಗಾಗಿ ನಾಳೆ ಅಂತ ಇಡೋದಲ್ಲ. ಒಬ್ಬರು ಪಂಡಿತರಿದ್ದರು, ನಾಳೆಯ ಸಂಧ್ಯಾವಂದನ ಇವತ್ತೇ ಜಪ ಮಾಡೋದವರು. ಯಾಕೆ ಕೇಳಿದರೆ ನಾಳೆ ಇತ್ತೇನಂದ್ರೆ ಗ್ಯಾರಂಟಿ ಇಲ್ಲಲ್ಲ, ಅದಕ್ಕೆ ಇವತ್ತು ಜಪ ಮಾಡೋದು ಅಂತೇಳಿ. ಹೀಗೆ ನಾಳೆ ಮಾಡುವಂಥದ್ದನ್ನು ಇವತ್ತೇ ಮಾಡಿ ಅಂತ ಹೇಳ್ತಾರೆ. ಏವಮೀಹ ಸಮಾಯುಕ್ತಂ ಕೃತಾಂತ ಕುರುತೆ ವಶೇ ನಾಪ್ರಾಪ್ತ ಕಾಲೋ ಮ್ರಿಯತೆ ವಿದ್ಯೇದೇಶ್ವರಂ. ಹಾಗಾಗಿ ಯಮ ಇವನು ಕೆಲಸ ಮಾಡಲಿಲ್ಲ, ಸ್ವಲ್ಪ ಕೆಲಸ ಮಾಡಿ ಬರಲಿ, ಅಲ್ಲ ಇವೊಂದು ಸಾಯಂಕಾಲದ ಕೆಲಸ ಆಗಲಿಲ್ಲ, ಡ್ಯೂಟಿ ಅದು ಮಾಡಿ ಬರಲಿ, ಆಮೇಲೆ ತಗೊಂಡು ಹೋಗ್ತಾನೆ ಅಂತ ಯಾವುದೂ ಕಾಯೋದೇ ಇಲ್ಲ. ತನ್ನ ಅಧೀನವನ್ನು ಇಟ್ಟುಕೊಂಡು ಆಯುಷ್ಯವನ್ನು ಇಟ್ಟುಕೊಂಡಿದ್ದಾನೆ ಹೊರತು ಯಮ ನಿಮ್ಮ ಕೆಲಸ ಆಯಿತೋ ಇಲ್ವೋ ಅಂತೇಳಿ ಅವ ಕಾಯೋದೇ ಇಲ್ಲ. ಹಾಗಾಗಿ ಎಷ್ಟೆಷ್ಟು ಸಾವಿರಾರು ಚಕ್ರವರ್ತಿಗಳು, 100 ಇಂದ್ರರು, ಯಾರೇ ಇಲ್ಲಿ ಎಲ್ಲವೂ ಕಾಲ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಹಾಗಾಗಿ ನಾವು ಅಂತಹ ಕೆಲಸವನ್ನು ಮಾಡಬೇಕು ಅಂತ. ಆಮೇಲೆ ಯಮಧರ್ಮರಾಜ ಕಾಲ ಎನ್ನುವವ ಮೃಕಂಡುವಿನ ಚರಿತ್ರೆ ಅಂತ ಬರ್ತದೆ. ಮಾರ್ಕಂಡೇಯನ ಅಪ್ಪ ಮೃಕಂಡು ಅಂತ ಆ ಮೃಕಂಡು ಚಕ್ರವರ್ತಿಯ ಚರಿತ್ರೆ ಹತ್ರ ಬರ್ತದೆ. ಅಲ್ಲಿ ಏನು ಕೇಳಿದರೆ, ನಿನ್ನೆ ಒಂದು ಚರಿತ್ರೆ ಹೇಳಿದರೆ ಮೃಗಶೃಂಗ ಅಂತ. ಈ ಮೃಗಶೃಂಗ ಎನ್ನುವ 4 ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಗೃಹಸ್ಥ ಧರ್ಮವನ್ನೆಲ್ಲ ಬೋಧನೆ ಮಾಡಿದರು. ಅದರಲ್ಲಿ ಒಬ್ಬಳಿಗೆ ಶುಶ್ರುತೆ ಅಂತ ಇರ್ತಾಳೆ, ಅವಳಿಗೆ ಒಂದು ಗಂಡು ಮಗು ಹುಟ್ಟಿಕೊಳ್ಳುತ್ತೆ. ಅವನಿಗೆ ಮೃಕಂಡು ಅಂತ ಹೆಸರು ಕೊಡ್ತಾರೆ. ಯಾಕೆ ಕೇಳಿದರೆ ಮೃಗಕಂಡು ಎಲ್ಲ ಈ ಹುಡುಗ ಹುಟ್ಟಿದ ನಂತರ ಅಲ್ಲಿದ್ದ ಕಾಡಿನಲ್ಲಿದ್ದೆಲ್ಲ ಪ್ರಾಣಿಗಳು ಬಂದು ಇವನ ಹತ್ರ ಮೈಯನ್ನೆಲ್ಲ ಉಜ್ಜಿಕೊಂಡು ತಲೆ ಅದು ತುರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿ ತಕ್ಕಿಡ್ತಾರೆ. ಕಂಡು ಅಂದರೆ ತುರಿಕೆ. ಹೀಗಾಗಿ ಏನು ಕೇಳಿದ್ರೆ ತುರಿಸಿದರೆ ಈ ಹುಡುಗನ ಹತ್ರ ಬಂದು ತಿಕ್ಕುದು. ಇದನ್ನು ನೋಡಿ, ಇವನಿಗೆ ಮೃಗಂಡು ಅಂತ ಹೆಸರು ಬಿಟ್ಟಂತಾರೆ. ಹಾಗಾಗಿ ಮೃಕಂಡು ಅಂತ ಬಂದದ್ದಾಗೆ ನಮ್ಮ ಮನೆಯಲ್ಲಿ ಇರ್ತದಲ್ಲ, ಈ ಪ್ರಾಣಿಗಳು ಎಲ್ಲ ಮಕ್ಕಳು ಇದ್ದರೆ ಅವರ ಹತ್ರ ಹೋಗೋದು, ತಿಕ್ಕುದು, ಇದು ಮಾಡೋದು, ಉಜ್ಜುದು ಎಲ್ಲ ಮಾಡ್ತಾರೆ, ಬೆಕ್ಕು ನಾಯಿಗಳೆಲ್ಲ. ಅದೇ ರೀತಿ ಪ್ರಾಣಿಗಳು ಮಾಡಿದ್ರಿಂದ ಮೃಕಂಡು ಅಂತ ಹೆಸರು. 13 ವರ್ಷದಲ್ಲಿ ತಾನು ಮಹಾವೇದಾಂತ ಅಧ್ಯಯನಗಳನ್ನೆಲ್ಲ ಮಾಡ್ತಾನೆ. ಇಂಥ ಮೃಕಂಡುವಿಗೆ ಮತ್ತೆ ತಾನು ಮದುವೆ ಆದ ನಂತರ ಹುಟ್ಟಿಕೊಳ್ಳುವವನೇ ಮಾರ್ಕಂಡೇಯ. ಮಾರ್ಕಂಡೇಯನ ಜಾತಕವನ್ನು ನೋಡಿದಾಗ 16 ವರ್ಷ ವಯಸ್ಸು ಅಂತ ಗೊತ್ತಾಗತ್ತೆ. ಆಗ ಸಪ್ತಋಷಿಗಳ ಹತ್ರ ಎಲ್ಲ ನಮಸ್ಕಾರ ಮಾಡಿಸ್ಲಿಕ್ಕೆ ಹೇಳ್ತಾರೆ. ನೋಡಿ, ಪದ್ಮಪುರಾಣ ಕೊಡುವ ಕೆಲವು ಕಥೆಗಳು ಸ್ವಲ್ಪ ವ್ಯತ್ಯಾಸ ಇದ್ದಾವೆ. ಏನು ಮಾಡ್ತಾರೆ, ಎಲ್ಲ ಋಷಿಗಳಿಗೆ ನಮಸ್ಕಾರ ಮಾಡುವಂತ ಕಳಿಸೋದು, ಯಾರೇ ಬರಲಿ ಮೊದಲು ನಮಸ್ಕಾರ ಮಾಡಿಸೋದು. ಯಾಕೆ? ಆಯುರ್ವಿದ್ಯಾ ಯಶೋಬಲಂ,
ನಮಸ್ಕಾರ ಮಾಡಿದರೆ ದೊಡ್ಡವರಿಗೆ ಈ 4 ಫಲ ಬರ್ತದೆ ಅಂತ ಹೇಳ್ತಾರೆ. ಆಯುಷ್ಯ ಜಾಸ್ತಿ ಆಗುತ್ತೆ. ಅವರು ದೀರ್ಘ ಆಯುಷ್ಮಾನ್ ಹೇಳಿದ್ರೆ ಇವನು ಆಯುಷ್ಯ ಜಾಸ್ತಿ ಆಗ್ಬೋದಲ್ಲ. ಈಗ ಬಂದವರ್ತಾರೆ ನಮಸ್ಕಾರ ಮಾಡಿಸೋದು. ಸಪ್ತಋಷಿಗಳು ಬಂದ್ರಂತೆ, ನಮಸ್ಕಾರ ಮಾಡಿಸಿದ, ಅವರು ದೀರ್ಘ ಆಯುಷ್ಮಾನ್ ಭವ ಅಂತ ಹೇಳಿದ್ರು. ಖುಷಿ ಆಯಿತು ಒಳಗಿನಿಂದ. ಒಂದ್ಸಲ ಬ್ರಹ್ಮದೇವರು ಬಂದರು, ನಮಸ್ಕಾರ ಮಾಡಿಸಿದ, ದೀರ್ಘ ಆಯುಷ್ಮಾನ್ ಭವತು. ಆಗ ಹೇಳಿದ, ಬ್ರಹ್ಮ ನೀನು ಸಿಕ್ಕಿಬಿದ್ದಿ, ಇವನಿಗೆ 16 ವರ್ಷ ಆಯುಷ್ಯ ಅಂತ ಬರೆದಿದ್ದಿ, ಆದರೆ ನೀನು ದೀರ್ಘಾಯುಷ್ಯಮಾನ್ ಅಂತ ಹೇಳಿದ್ದಿ ನೋಡು ಅಂತ. ಬ್ರಹ್ಮ ನಗಾಡಿದ ಅಷ್ಟೇ. 16 ವರ್ಷ ಆಗಿದೆ, ಕಾಲವಶದಿಂದಾಗಿ ರುದ್ರದೇವರು ಬಂದಿದ್ದಾರೆ, ಆ ಕಾಲನನ್ನು ಓಡಿಸಿದ್ದಾರೆ. ಕಾಲ ಅಂದರೆ ಮತ್ತೆ ಯಾರಲ್ಲ, ಯಮಧರ್ಮನ ಒಂದು ಸ್ವರೂಪ. ಅಂತಹ ಕಾಲ ಎಲ್ರಿಗೂ ಹಿಡ್ಕೊಳ್ಳುತ್ತದೆ ಅಂತ ಈ ಪ್ರಕರಣದಲ್ಲಿ ತಾವು ಕೊಡ್ತಾ ಇದ್ದಾರೆ. ಮುಂದೆ ಮೃಕಂಡು ಆ ರುದ್ರದೇವರ ಅನುಗ್ರಹದಿಂದಾಗಿ ಸಪ್ತಕಲ್ಪಾಂತ ಜೀವಿನಃ 7 ಕಲ್ಪದ ಕಾಲವರೆಗೆ ತಾನು ಬದುಕುತ್ತಾನೆ. ಅದಕ್ಕೆ ಕಾರಣ ಪದ್ಮಪುರಾಣ ಹೇಳುತ್ತದೆ, ಒಂದು ವೈಷ್ಣವ ಧರ್ಮ, ಇನ್ನೊಂದು ದೊಡ್ಡವರಿಗೆ ನಮಸ್ಕಾರ ಮಾಡಿದ್ದಕ್ಕೆ. ಹಾಗಾಗಿ ದೊಡ್ಡವರಿಗೆ ಯಾವಾಗಲೂ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ. ದೊಡ್ಡವರ ಸೇವೆ ಮಾಡಿದರೆ, ವೇಸ್ಟ್ ಮಾಡಿ ಮನೆಯಲ್ಲಿದ್ದಾರೆ ಅಜ್ಜ ಅಜ್ಜಿ ಅಂತ ಬೈಯೋದಲ್ಲ, ಅವರ ಸೇವೆ ಮಾಡಿದರೆ ನಿಮ್ಮ ಆಯುಷ್ಯ ವೃದ್ಧಿಯಾಗತ್ತೆ ಅಂತ ಕೊಡ್ತಾರೆ. ಹಾಗಾಗಿ ಆಯುಷ್ಯ, ವಿದ್ಯೆ, ಯಶಸ್ಸು, ಬಲ ಇದಿಷ್ಟು ವೃದ್ಧಿಯಾಗತ್ತೆ ಎನ್ನುವುದಕ್ಕೆ ಮೃಕಂಡುವಿನ ಚರಿತ್ರೆಯನ್ನು ಕೊಡ್ತಾರೆ. ಕಾಲ ಅಲ್ಲಿ ಹೇಳ್ತಾನೆ, ಆ ಮಾರ್ಕಂಡೇಯನೊಟ್ಟಿಗೆ ಆಗುವಂತಹ ವಾರ್ತಾಲಾಪದಲ್ಲಿ ಹೇಳ್ತಾನೆ, ಇವ ನ ಶ್ರುತಂ ತತ್ವಯಾಮನ್ಯೇ ವೃದ್ಧಾನಾಂ ಪೂರ್ವಕಲ್ಪಿತಂ. ಏನು ಕೇಳಿದರೆ, ಪೂರ್ವ ವಯಸ್ಸಿನಲ್ಲಿಯೂ ಕೂಡ ನೀವು ಬ್ರಹ್ಮಚರ್ಯವನ್ನೆಲ್ಲ ಮಾಡಿಕೊಂಡು ಧರ್ಮವನ್ನು ಮಾಡಿ, ಇಲ್ಲದಿದ್ದರೆ ಹೋದ ನಂತರ ಧರ್ಮ ಮಾಡಲಿಕ್ಕಾಗೋದು. ಇದು ಅತ್ಯಂತ ದುರ್ಲಭವಾದಂತಹ ದೇಹ. ಪೂರ್ವೇ ವಯಸ್ಸಿಯೋ ಧರ್ಮಂ ನಕರೋತಿ ವಿಮೂಢಧೀಹಿ. ನಿಮಗೆ ಯೌವನ ಬಂದಿದೆ, ಹುಡುಗನಾಗಿದ್ದೀರಿ, ಆಗಲೂ ನೀವು ಒಂದು ವೇಳೆ ಧರ್ಮ ಕರ್ಮ ಮಾಡಲಿಲ್ಲ ಅಂತ ಕೇಳಿದರೆ ಸ ಪಶ್ಚಾತ್ ತಪ್ಯತೆ ವೃದ್ಧ. ನೀವು ಮುದುಕರಾದ ನಂತರ ನೀವು ವರಿ ಮಾಡಿಕೊಳ್ಬೇಕಾಗತ್ತೆ. ಯಾಕೆ ಕೇಳಿದರೆ, ಅಲ್ಲ ನಾನು ಚಿಕ್ಕದಿರುವಾಗ ಎಂತ ಸಹ ಮಾಡಲಿಲ್ಲ, ಒಂದು ಏಕಾದಶಿ ಉಪವಾಸ ಮಾಡಲಿಲ್ಲ, ತೀರ್ಥಕ್ಷೇತ್ರಕ್ಕೆ ಹೋಗಲಿಲ್ಲ, ಈಗ ಹೋಗಬೇಕು ಕೇಳಿದರೆ ಆಗೋದಿಲ್ಲ. ಉಪವಾಸ ಮಾಡುವ ಹೇಳಿದರೆ ಒಂದಿಷ್ಟು ಮಾತ್ರೆಗಳೇ ಉಂಟು, ಮಾತ್ರ ಬಲಂ, ಮಾತ್ರೆಯೇ ಬಲ, ಅದನ್ನು ಬಿಟ್ಟರೆ ಇವರು ಸತ್ತು ಹೋಗ್ತಾರೆ. ಹಾಗಾಗಿ ಮಾತ್ರೆ ತಗೊಳ್ಬೇಕು, ಆಹಾರ ತಗೊಳ್ಬೇಕಾಗತ್ತೆ ನೋಡಿ. ಹಾಗಾಗಿ ಕೌಮಾರಂ ಆಚರೇತ್ ಪ್ರಾಜ್ಞ, ಕೌಮಾರದಲ್ಲೇ ಆಚರಣೆ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕಿತ್ತು ಅಂತ ವೃದ್ಧರಾದಾಗ ನಿಮಗೆ ಆಗತ್ತೆ. ಮಾಸಾಷ್ಟಕೇನ ತತ್ಕುರ್ಯಾದೇನ ವರ್ಷ ಸುಖಂಬತಿ. ಇದು ಮಹಾಭಾರತದಲ್ಲಿಯೂ ಕೂಡ ಬರುತ್ತೆ ಈ ಮಾತು. ಏನು ಕೇಳ್ತಾರೆ, 4 ತಿಂಗಳು ನೀವು ಕಷ್ಟಪಡಬೇಕು, 4 ತಿಂಗಳು ಕಷ್ಟಪಟ್ಟರೆ 8 ತಿಂಗಳು ಸುಖ ಪಡಬಹುದು ಅಂತ ಹೇಳ್ತಾರೆ. 8 ತಿಂಗಳು ಕಷ್ಟಪಟ್ಟರೆ, ಮಾಸಾಷ್ಟಕೇನ 8 ತಿಂಗಳು ಕಷ್ಟಪಟ್ಟರೆ 4 ತಿಂಗಳು ಸುಖಂ ವರ್ಷಾಹ, ಮಳೆಗಾಲದಲ್ಲಿ ಸುಖ ಕಾಣ್ಬೋದು ನೋಡಿ. ಇದು ಕೃಷಿ ಕಾರ್ಯ ಮಾಡಿದವರಿಗೆ ಗೊತ್ತುಂಟು. ಏನು ಸೀಸನ್ನಲ್ಲಿ ಅಂದರೆ ಮಳೆಗಾಲದಲ್ಲಿ ಏನೂ ಕೃಷಿ ಕಾರ್ಯ ಎಲ್ಲ ಮಾಡಲಿಕ್ಕಾಗೋದಿಲ್ಲ. 4 ತಿಂಗಳು ಚಾತುರ್ಮಾಸ್ಯ, ಮನೆಯಲ್ಲೇ ಕೂತ್ಕೊಳ್ಳೋದು. ಆದರೆ ಕೂತಾಗ ಎಂತ ಊಟ ಮಾಡೋದು? ಅದಕ್ಕೋಸ್ಕರ 8 ತಿಂಗಳು ಒದ್ದಾಡಬೇಕು. ನೀವು 8 ತಿಂಗಳು ಒದ್ದಾಡದೇ ಇದ್ದರೆ ಮಳೆಗಾಲದಲ್ಲಿ ಊಟ ಮಾಡಲಿಕ್ಕೆ ನಿಮಗೆ ಇಲ್ಲ ಅಂತ ಆಗತ್ತೆ. ದಿವಸೇ ಚೈವ ತತ್ಕುರ್ಯಾದ್ ಏನ ರಾತ್ರಿಂ ಸುಕನ್ಯಸೇತ್. ನೀವು ರಾತ್ರಿ ನಿದ್ದೆ ಬರಬೇಕಾ, ಹಗಲಲ್ಲಿ ಸರಿ ದುಡಿಬೇಕು. ಹಗಲಲ್ಲಿ ಸರಿ ದುಡಿ, ಇವತ್ತಿನ ವರ್ಕ್ ಇಷ್ಟು ಅಂತ ಮಾಡಿಕೊಂಡಿದ್ದೇನೆ, ಟಾರ್ಗೆಟ್ ಮಾಡಿಕೊಂಡಿದ್ರೆ ಮಾಡಿದೆ, ಅಬ್ಬಾ ಇವತ್ತು ಸಾರ್ಥಕ ಆಯಿತು ಅಂದಿದ್ರೆ ರಾತ್ರಿ ಒಳ್ಳೆ ನಿದ್ದೆ ಬರ್ತದೆ. ನೀವು ಹಗಲಿನಲ್ಲಿ ಕೆಲಸ ಪೆಂಡಿಂಗ್ ಇಟ್ಟರೆ ಅದಾಗಲಿಲ್ಲ, ನಾಳೆ ಅಂತ ಮಾಡ್ತು ಅದೆಂತ, ಇದು ಇದೇ ರೀತಿ ಚಿಂತೆಯನ್ನು ನಮ್ಮನ್ನು ಕಾಡುತ್ತೆ ಅಂತ ಕೊಡ್ತಾರೆ. ಪೂರ್ವೇ ವಯಸ್ಸಿ ತತ್ಕುರ್ಯಾದ್ ಏನ ವೃದ್ಧ ಸುಖಂಬಸೇತ್. ನೀವು ಜೀವನದಲ್ಲಿ ಹುಡುಗನಾಗಿದ್ದಾಗ ಏನಾದರೂ ಮಾಡಿದರೆ ವೃದ್ಧರಾದಾಗ ನೀವು ಸುಖವನ್ನು ಕಾಣಬಹುದು. ಹಾಗಾಗಿ ಅಟ್ ಎ ಟೈಮಲ್ಲಿ ಸುಖ ಅಲ್ಲ. ನಾವು ಹೇಳುವಾಗ ಹೇಳ್ತೀವಿ ಇವತ್ತು ಮಾಡಿದ್ದು ಇವತ್ತೇ ಸಿಕ್ಕಲಿ ಅಂತ. ಪರೀಕ್ಷೆಗೆ ಓದಿದಂಥ ಹುಡುಗ ಅವನು ಏನು ಮಾಡ್ತಾನೆ, ನಾನು ಓದಿದ್ದೇನೆ ಇವತ್ತೇ ಮಾರ್ಕ್ ಬರಲಿ ಅಂತ ಹೇಳಿದರೆ ಬರ್ತದ? ಇಲ್ಲ. ಮತ್ತೆ ಈ ಸಲ ಬರೆದ್ರೆ ಆ್ಯನ್ಯುವಲ್ ಎಕ್ಸಾಮ್ ಆದ ನಂತರ ಎಲ್ಲ ಮಾರ್ಕ್ ಬರ್ತದೆ. ಮಾರ್ಕ್ ಬಂದರೂ ರಿಸಲ್ಟ್ ಬಂದರೆ ಏನು, ಮಾರ್ಕ್ ಬಂತು ಅಷ್ಟೇ ಬಿಟ್ಟರೆ ಉಪಯೋಗ ಏನಿಲ್ಲ. ಅದು ಉಪಯೋಗ ಆಗೋದು ಯಾವಾಗ, ತಾನು ಜಾಬಿಗೆ ಹೋಗಬೇಕಾದ್ರೆ ಅಲ್ಲಿ ಅವನಿಗೆ ಆ ಮಾರ್ಕನ್ನು ಕನ್ಸಿಡರ್ ಮಾಡಿ ಜಾಬ್ ಕೊಡ್ತಾರೆ ನೋಡಿ, ಅಲ್ಲಿ ಉಪಯೋಗ ಆಗತ್ತೆ. ಹಾಗಾದರೆ ಕಷ್ಟಪಡೋದು ಈಗ, ಸುಖ ಬರೋದು ಮತ್ತೆ. ಇದು ಲೋಕದಲ್ಲಿ ಕಂಡದ್ದೇ. ಸದಾ ಮಂಚದ ತಸ್ಯ ಅಥವಾ ಕಾಲಕ್ಕಾಸಂ ಅಸೃಜತ್. ಹಾಗಾಗಿ ಕಾಲ ಬರುವ ಒಳಗೆ ನಾವು ನಮ್ಮ ಸಾಧನೆಗಳನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ನ ಜೀವಿತಂ ಕಳತ್ರಮ್ಮ ನರಾಜ್ಯನ್ನ ತಥಾ ಸುಖಂ ಪ್ರಿಯಂ ಮಮ ಯಥಾತೀಹ ಲೋಕೇಸ್ಮಿನ್ ಶಿವಸಂತಮ. ಆಮೇಲೆ ಶಿವಸೂತ್ರವನ್ನೆಲ್ಲ ಹೇಳ್ತೇನೆ ಅಂತ ಆ ಮಾರ್ಕಂಡೇಯ ಎಲ್ಲ ಹೇಳ್ತಾನೆ. ಅವ ಹೇಳ್ತಾನೆ, ಯಾರು ಜೀವನದಲ್ಲಿ ಈ ಸ್ತೋತ್ರಗಳನ್ನೆಲ್ಲ ಹೇಳೋದಿಲ್ವೋ ಅವರಿಂದ ಕಷ್ಟಗಳನ್ನು ಅನುಭವಿಸ್ತಾರೆ. ಯಾರು ರುದ್ರದೇವರ ಆರಾಧನೆ ಮಾಡ್ತಾರ ಅವರಿಗೆ ಹೆಂಡತಿಗಾಗಲಿ ರಾಜ್ಯ ಆಗಲಿ ಸುಖ ಆಗಲಿ ಎಲ್ಲವೂ ಅವರಿಗೆ ಸಿಕ್ಕತ್ತೆ. ರುದ್ರದೇವರ ಆರಾಧನೆ ಮಾಡಬೇಕು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ.